ನಿಂಗೆ ಅವನನ್ನು ಇಷ್ಟು ಆತ್ಮೀಯತೆ ಇತ್ತಲ್ಲ, ಅವ ಮದುವೆ ಆಗ್ತಾನಂತ ವಿಶ್ವಾಸ ಉಂಟಾ? ವಿಶ್ವಾಸ ಇತ್ತು, ಅದಕ್ಕೆ ನಾನು ಹೋದದಿಲ್ಲ. ಆದ್ರೆ ನಾನು ಯಾಕೆ ಹೋಗ್ತಿದ್ದೆ ಅಲ್ಲ. ಅಲ್ಲ, ಅವನು ಅಷ್ಟು ಪ್ರೀತಿಯಲ್ಲಿದ್ದವ ಇಲ್ಲಿ ಬಂದು ಟೆಸ್ಟಿಗೆ ಕಿಟ್ಟು ತಂದು ನಾನು ನಿನ್ ಜೊತೆ ಇರ್ತೇನೆ, ಟೆಸ್ಟಿಗೆ ಬಂದು ಅಷ್ಟೆಲ್ಲ ಏನಾದ್ರು ಪ್ರೂಫ್ ಉಂಟಾ ನಿನ್ಗೆ? ಮೆಸೇಜ್ ಮಾಡಿದೆಲ್ಲ ಉಂಟಲ್ಲ. ಅದು ಸಹ ಅವನು ಒಪ್ಪಲಿಲ್ಲ. ಇಲ್ಲಿ ಬಂದ ನಂತರ ನಾನು ಮಾಡಲಿಲ್ಲ, ನಾನು ಹೈಸ್ಕೂಲಲ್ಲಿ ಲಾಸ್ಟ್ ಮಾತಾಡಿದ್ದು, ನಂತರ ನಾನು ಮಾತಾಡಲಿಲ್ಲ ಅಂತ ಅವನು ಹೇಳಿದ್ದಾನೆ. ಲಾಸ್ಟ್ ಎಲ್ಲರೂ ಬಂದು ಮಾತಾಡೋದಾಗ ಹೇಳಿದ, ನನ್ನ ಬೇಕಾ ಮೆಸೇಜ್ ತೆಗೀರಿ ಅಂತ. ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದೆ ನಾನು, ತೆಗೀರಿ ಮೆಸೇಜ್ ತೆಗೀರಿ, ನಾನು ಈಗಲೇ ಬೇಕಾದ್ರೆ ಮೊಬೈಲ್ ಕೊಡ್ತೇನೆ, ನಾ ಮಾತಾಡಲಿಲ್ಲ ಅಂತ. ನೋಡಿ, ಇವಳು ಪ್ರೆಗ್ನೆಂಟ್ ಆದದ್ದು ಗೊತ್ತಿಲ್ಲದವನು ಇಲ್ಲಿ ಹೇಳಿದ್ದಾನೆ. ಆಯುರ್ವೇದಿಕ್ ಇರ್ಬೋದಾ, ರಾ ಪಪ್ಪಾಯ ತಿನ್ಬೋದಾ, ನಿನ್ನ ಒಂದು ಮಿರರ್ ಪಿಕ್ಚರ್ ಕಳಿಸು ಅವಳದು ಹೊಟ್ಟೆದ್ದು, ಮತ್ತು ಸರ್ಜಿಕಲ್ ಎಬೋರ್ಷನ್ ಆಗ್ತದೆ ಅಂತ ಎಲ್ಲ ಇವನಿಗೆ ಗೊತ್ತುಂಟು. ಇವನು ಅದರಲ್ಲಿ ಪಾಲುದಾರ ಇಲ್ಲದಿದ್ದರೆ ಇವ ಹೇಳ್ತಾನಲ್ಲ, ಈಗ 4 ಜನ ಇದ್ದಾರೆ 10 ಜನ ಇದ್ದಾರೆ ಅಂತ ಹೇಳುವವನಿಗೆ ಸರ್ಜಿಕಲ್ ಎಬೋರ್ಷನ್ ಆಗ್ತದೆ ಅಂತ ಒಂದು ಸಜೆಷನ್ ಮಾಡಿದ್ದಾನೆ. ಮತ್ತು ಸಾಯ್ಬೇಕಾ ನಾನು, ಆಗ ನಿಂಗೆ ಏನಾದರೂ ಹೆಲ್ಪ್ ಆಗ್ತದೆ ಅಂತ. ಯಾವನೊಬ್ಬ ನಾನು ಸಾಯ್ತೇನೆ ಅಂತ ಹೇಳಿದರೂ ಸಹ ಅವನ ಮೇಲೆ ಕೇಸ್ ಹಾಕ್ಬೋದು ಅಂತ. ಇದು ನಾನು ಹೇಳುವುದಲ್ಲ, ಇಲ್ಲಿ ಮೆಸೇಜ್ ಪ್ರೂಫ್ ಉಂಟು. ನಾನು ಸಾಯ್ತದೆ, ಆಗ ನಿನಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ. ಮನೆಯಲ್ಲಿ ಸಹ ಬಂದು ಸಹ ಇವರ ಹತ್ರ ಅವ ಬ್ಲ್ಯಾಕ್ ಮೇಲ್ ಮಾಡೋದು ಮೊದಲಿಂದ ಸಹ, ನಾನು ಸಾಯ್ತೇನೆ. ಇದು ನಾವು ಯಾರು ಹೇಳುವುದಲ್ಲ, ಈ ಒಂದು ಪ್ರೂಫನ್ನು ತಗೊಳ್ಬೇಕು. ಅವಳಿಗೆ ಚಾಟ್ ಮಾಡಿದ್ದು ನಾನು ಸಾಯ್ತೇನೆ ಅಂತ. ಅವನಿಗೆ ಕೇವಲ ಇವಳಿಗೆ ಅನ್ಯಾಯ ಮಾಡಿದ ಕೇಸ್ ಮಾತ್ರ ಅಲ್ಲ, ಸಾಯ್ತೇನೆ ಅಂತ ಹೇಳುವ ಕೇಸನ್ನು ಸಹ ನೀವು ಹಾಕಬೇಕು. ಪ್ರತಿಯೊಬ್ಬರಿಗೂ ನೀವು ಈಗ ಹೇಳ್ತೀರಿ, ನಮ್ಮ ಈಗಿದು ಹೊಸ ಕಾನೂನಲ್ಲಿ ಈಗೀಗೆಲ್ಲ ಮಾಡ್ಬೋದು ಅಂತ ಜನರಿಗೆ ನೀವು ಹೇಳುವಾಗ ಇದನ್ನೊಂದು ಮಾಡಿ ತೋರಿಸ್ಬೇಕಂತ ನಾನು ಇಲಾಖೆಯಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಮೊಬೈಲ್ ಚಾಟ್ ಇವ ಮಾಡಿದ್ದಾನೆ, ಅವಳಿಗೆ ಯಾರಿಗೂ ಗೊತ್ತಿಲ್ಲದ ಪಪ್ಪಾಯ ತಿನ್ನಿಸುವಂಥ ವಿಷಯಕ್ಕೆ ಹೋದ ಹುಡುಗನಿಗೆ ಏನೂ ಗೊತ್ತಿಲ್ಲ ಹೇಳೋದು 21 ವರ್ಷದವನಿಗೆ ಅಲ್ಲ. ಪ್ರತಿಯೊಂದು ಗೊತ್ತಿದ್ದು ಇದೆಲ್ಲ ಸಜೆಷನ್ ಕೊಡೋದಾದರೆ ಎಲ್ಲರಿಗೂ ಗೊತ್ತುಂಟು ಇವನೇ ಅದಕ್ಕೆ ಕಾರಣ ಅಂತ. ಹಾಗಾಗಿ ನಾನು ಅಪ್ಪ ಅಮ್ಮನಲ್ಲಿ ಇನ್ನೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ, ಇವತ್ತು ನೀವು ಮುಚ್ಚಿಡಬಹುದು, ಆದರೆ ಎಲ್ಲ ಇಲ್ಲಿ ದಾಖಲೆಗಳು ಉಂಟು, ಕಾನೂನಾತ್ಮಕವಾಗಿ ಖಂಡಿತ ನ್ಯಾಯ ಸಿಗ್ತದೆ. ಆ